ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಮುಳುಗಾಯಿ ಅಥವಾ ಬದನೆಕಾಯಿ ಇವತ್ತು ನಾನು ಸಿಂಪಲ್ ಪಲ್ಯ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಳುಗಾಯಿ ಅಂತ ಯಾಕೆ ಹೇಳ್ತಾರೆ ಅಂದರೆ ನೋಡಿ, ಈ ಥರ ಮುಳ್ಳಿರುತ್ತೆ ಇಲ್ಲಿ ತೊಟ್ಟಲ್ಲಿ, ಅದಕ್ಕೆ ಮುಳುಗಾಯಿ ಅಂತಾರೆ. ಅದಕ್ಕೆ ನೋಡಿ ಒಂದು 6 ಬದನೆಕಾಯಿ ತೊಗೊಂಡಿದ್ದೀನಿ ಅಥವಾ ಮುಳುಗಾಯಿ ತೊಗೊಂಡಿದ್ದೀನಿ, ಒಂದು 4 ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು 7-8 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ದೊಡ್ಡದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದೊಡ್ಡದೊಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನೆಲ್ಲ ನೀಟಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ, ತರಕಾರಿಗಳನ್ನೆಲ್ಲ ಹೆಚ್ಕೊಂಡಿದ್ದೀನಿ. ಟೊಮೊಟೊ 3-4 ಚಿಕ್ಕದು 4, ದೊಡ್ಡದಾದರೆ 2 ಹಾಕ್ಬೋದು. ತುಂಬ ಚಿಕ್ಕದಿತ್ತು ಅಂತ 4 ಹಾಕಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಒಂದು ದೊಡ್ಡದಿತ್ತು, ಇದು ತುಂಬ ಓಳಾಗಿದೆ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡಿದ್ದೀನಿ. ಮತ್ತು ಇಷ್ಟು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ನೋಡಿ, ಬದನೆಕಾಯಿನ ಹೆಚ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪುಡಿಗಳನ್ನು ಹಾಕಬೇಕಾಗುತ್ತೆ. ನಾನು ಹಸಿರು ಮೆಣಸಿನ್ಕಾಯಿನೂ ಉಪಯೋಗಿಸಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೊಗೊಳ್ತಾ ಇದ್ದೀನಿ. ಇದು ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಪುಡಿ ಅಂತ ಹೇಳ್ತೀವಲ್ಲ ಅದು. ಮತ್ತು ಇದು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟು, ಇದು 1 ಚಮಚ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದರೆ ಒಂದು ಸ್ವಲ್ಪ ಹೊಂದ್ಕೊಳ್ಳುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಿಷ್ಟೇ ಸಾಮಾನನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಅಥವಾ ಮುಳುಗಾಯಿ ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಈ ಸಾಮಗ್ರಿಗಳನ್ನು ತೋರಿಸ್ಬೇಕಾದ್ರೆ ನಾನು ಸಾಸಿವೆ ಮತ್ತು ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಕಡಲೆಬೇಳೆ ತೋರಿಸಿರಲಿಲ್ಲ, ಈಗ ಹಾಕ್ತಾ ಇದ್ದೀನಿ. ಇದ್ರ ನಂತರ ಕರಿಬೇವು ಹಾಕಿದ್ದೀನಿ. ಎಣ್ಣೆ ಒಂದು 3 ಚಮಚ ಹಾಕಿದ್ದೀನಿ ನಾನು. ನೋಡಿ, ಸಾಸಿವೆ ಸಂಪೂರ್ಣ ಸಿಡಿದಿದೆ. ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಾಡಿಸ್ಕೋಬೇಕು. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಒಂದು 3/4 ವಾಸಿ ಮಾಡಿಸ್ಕೊಳ್ಳೋಣ. 1-2 ನಿಮಿಷ ಹಿಡಿಯುತ್ತೆ. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಗ್ಲಾಸಿ ಥರ ಆಗಿದೆ. ಈಗ ನಾನು ಇದಕ್ಕೆ ಬದನೆಕಾಯನ್ನು ಹೆಚ್ಚಿ ನೀರಲ್ಲೇ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ತುಂಬ್ತಾ ಇದ್ದೀನಿ. ಹೋಳುಗಳು ಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಬಹುದು. ನಾನು ಇಷ್ಟು ಸಾಕು ಅಂತ ಹೆಚ್ಚಿದ್ದೀನಿ. ಕೆಲವರು ಇದಕ್ಕೂ ದಪ್ಪವಾಗಿ ಹೆಚ್ಚುತ್ತಾರೆ, ಇದು ಮೀಡಿಯಮ್ ಆಗಿ ಹೆಚ್ಚಿದ್ದೀನಿ. ಬದನೆಕಾಯಿ ಮಾತ್ರ ತುಂಬ ಚೆನ್ನಾಗಿದೆ. ಈಗ ಈ ರೀತಿ ತುಂಬಿದ್ದೀನಲ್ಲ, ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಕೈ ಆಡೋಣ. ಇದಕ್ಕೆ ಇವಾಗಲೇ ನೀರು ಹಾಕೋದೇನು ಬೇಡ. ಎಣ್ಣೆ ಒಂದು ಸ್ವಲ್ಪ 1-3 ಚಮಚ ಹಾಕಿದ್ದೀನಲ್ಲ ನಾನು, ಜಾಸ್ತಿನೇ ಇದೆ, ಪರವಾಗಿಲ್ಲ. ಇದು ನೋಡಿ, ಒಗ್ಗರಣೆ ಕೈ ಆಡಿದ್ದೀನಿ ಸ್ವಲ್ಪ. ಈಗ ನಾವು ಇದನ್ನು ಮುಚ್ಚಿ ಬೇಯಿಸೋಣಂತೆ. 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇದನ್ನು ಇನ್ನೊಂದು ಸಲ ತಿರುವಾಕ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದೇ ಕಡೆ ಬೆಂದಿರುತ್ತಲ್ಲ ಬದನೆಕಾಯಿ,
ಮತ್ತು ತಿರುವಾಕಿದ್ದೀನಿ. ಮತ್ತು ಇನ್ನೂ ಒಂದು ಸಲ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಬದನೆಕಾಯಿ ಕಲರು ಒಂದು ಸ್ವಲ್ಪ ಚೇಂಜ್ ಆಗಿದೆ, ಒಂದು ಸ್ವಲ್ಪ ಮೃದುವಾಗಿದೆ, ಫುಲ್ ಬೆಂದಿಲ್ಲ. ಈಗ ನಾವು ಇದಕ್ಕೆ ಟೊಮೊಟೊ, ತೆಂಗಿನಕಾಯಿ ಎಲ್ಲ ಹಾಕೋಣ. ಒಂದು ಸ್ವಲ್ಪ ಬೆಂದಿದೆಯಲ್ಲ, ಈಗ ನಾವು ತೊಗೊಂಡಿದ್ದು ಟೊಮೊಟೊ ಎಲ್ಲ ಹಾಕಿದ್ದೀನಿ. ಇದ್ರ ಜೊತೆಗೆ ತೆಂಗಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಎಷ್ಟು ಹಾಕಿದ್ರೂ ನಡೆಯುತ್ತೆ. ನಿಮಗಿಷ್ಟ ಇದ್ದರೆ ತುಂಬ ಜಾಸ್ತಿ ಹಾಕ್ಬೋದು, ಇಲ್ಲಾಂದರೆ ಕಡಿಮೆ ಕೂಡ ಹಾಕ್ಬೋದು. ನೋಡಿ, ಇದುವರೆಗೂ ಎಣ್ಣೆನಲ್ಲೇ ಮಾಗಿತ್ತು. ಈಗ ನಾನು ಟೊಮೊಟೊ ಮತ್ತು ತೆಂಗಿನಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಹಳಿ ಉಪ್ಪನ್ನು ಕೂಡ ಹಾಕಿದ್ದೀನಿ. ಆಮೇಲೆ ಬೇಕಾದರೆ ಮತ್ತೆ ಸಣ್ಣ ಉಪ್ಪು ಹಾಕೋಬಹುದು. ಇವಾಗ ಈಗ ತುಂಬಿದ್ದೀವಲ್ಲ, ಇದಿಷ್ಟು ಚೆನ್ನಾಗಿ ಬೇಯಬೇಕು. ಈಗ ಫುಲ್ಲು ಮೆತ್ತಗೆ ಬೇಯೋವರೆಗೂ ನೀರು ಹಾಕಿದ್ದೀವಲ್ಲ, ಮತ್ತೆ ಏನು ತೆಗೆಯೋದು ಬೇಡ, ಫುಲ್ ಮೆತ್ತಗೆ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಬದನೆಕಾಯಿ ಒಂದು ಸ್ವಲ್ಪ ಮೆತ್ತಗಾಗಿರುತ್ತೆ. ಈಗ ನಾನು ಮಿಕ್ಸ್ ಮಾಡಿರಲಿಲ್ವಲ್ಲ ತೆಂಗಿನಕಾಯಿ, ಟೊಮೊಟೊ ಎಲ್ಲ ಜಾಸ್ತಿ, ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಬದನೆಕಾಯಿ ಹಿಂಗಂದರೆ ಫುಲ್ ಕಟ್ಟಾಗಬೇಕು, ಇನ್ನು ಒಂದು ಸ್ವಲ್ಪ ಮೆತ್ತಗಾಗಬೇಕು. ಈಗ ನೋಡಿ, ನಾನು ಎಲ್ಲ ಪುಡಿಗಳನ್ನು ಹಾಕ್ತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಅಕ್ಕಿ ಹಿಟ್ಟು ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇವುಗಳನ್ನು ಕೂಡ ಹಾಕ್ತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಸಾಕು ಅಂದರೆ ಹಸಿರು ಮೆಣಸಿನ್ಕಾಯಿ ಸಾಕು ಮಾಡ್ಬೋದು, ಬೇಕು ಅಂದರೆ ಖಾರದ ಪುಡಿ ಹಾಕೋಬೋದು. ಈಗ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಒಂದು ಸ್ವಲ್ಪ ಮಂದ ಆಗುತ್ತೆ. ನೀರು ಹಾಕಿದ್ದೀವಲ್ಲ, ಅದೆಲ್ಲ ಹಿಂಗ್ತಾ ಇದೆ ನೀರು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಹೊಂದ್ಕೊಂಡಂಗೆ ಆಗುತ್ತೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ. ನೋಡಿ, ನೀರಿಲ್ಲ, ಎಣ್ಣೆ ಬಿಡ್ತಾ ಇದೆ. ಈಗ ನಾವು ನೋಡಬೇಕು, ಬದನೆಕಾಯಿ ಫುಲ್ಲು ಬೆಂದಿದ್ರೆ ಬೇಡ, ಫುಲ್ಲು ಬೇಯದೆ ಹೋಗಿದ್ರೆ ನೋಡಿ ಹಿಂಗಂದರೆ ಕಟ್ಟಾಗಬೇಕು. ಸಿಪ್ಪೆ ಮಾತ್ರ ಕಟ್ಟಾಗೋದಿಲ್ಲ. ಆದ್ದರಿಂದ ಫುಲ್ಲು ಬೇಯದೆ ಹೋದರೆ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಬೇಯಿಸ್ಕೋಬೇಕು. ಆವಾಗ ಹದವಾಗುತ್ತೆ. ನೋಡಿ, ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ನೀರು ಹಾಕಿದ್ರಿಂದ ಚೆನ್ನಾಗಿ ಕುದಿಯುತ್ತೆ, ಇಲ್ಲ ಅಂದರೆ ತಳ ಹತ್ಬಿಡುತ್ತೆ. ಗಟ್ಟಿಯಾಗೆ ಬಿಟ್ಟು ಮುಚ್ಚಿ ಬೇಯಿಸ್ಕೊಂಡ್ರೆ ನೋಡಿ, ಇವಾಗ ಒಂದು ಸ್ವಲ್ಪ ನೀರಾಗಿದೆ. ಈಗ ಇನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ ಪಲ್ಯ. ನೋಡಿ, ಇವಾಗಲೇ ಹದವಾಗಿದೆ. ಆದರೂ ಬದನೆಕಾಯಿ ಒಂದು ಸ್ವಲ್ಪ ದಿಂಡಾಗಿದ್ದರೆ ಚೆನ್ನಾಗಿರಲ್ಲ, ಫುಲ್ ಮೆತ್ತಗಿರಬೇಕು. ಈಗ ನಾನು ಮುಚ್ಚಿಬಿಟ್ಟು ಸಣ್ಣ ಉರಿ ಮಾಡ್ತಾ ಇದ್ದೀನಿ. ಸಣ್ಣ ಉರಿ ಮಾಡಿದರೆ ತುಂಬ ಹೊತ್ತು ಚೆನ್ನಾಗಿ ಬೇಯುತ್ತೆ. ನೋಡಿ, ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ. ನೋಡಿ, ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈಗ ಪಲ್ಯ ಕೂಡ ಮೆತ್ತಗಾಗಿದೆ, ಬದನೆಕಾಯಿ ಕೂಡ ಫುಲ್ ಬೆಂದಿದೆ. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ನೋಡಿ, ನಾವು ನೀರು ಹಾಕಿದರೂ ಕೂಡ ನೀರು ಉಳಿಯೋದಿಲ್ಲ, ಎಲ್ಲ ಹಿಂಡ್ಕೊಂಡಿದೆ.
ಏಕೆಂದರೆ ಅಕ್ಕಿ ಹಿಟ್ಟು ಹಾಕಿದ್ವಲ್ಲ ಅದಕ್ಕೆ. ಪಲ್ಯ ನೋಡಿ ಎಷ್ಟು ಹದವಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ, ಸಖತ್ತಾಗಿದೆ. ಇದನ್ನೇ ನಾವು ಬದನೆಕಾಯಿ ಅಥವಾ ಮುಳುಗಾಯಿ ಸಿಂಪಲ್ ಪಲ್ಯ ಅಂತ ಹೇಳ್ತೀವಿ. ಇದನ್ನೇ ನಾವು ಬದನೆಕಾಯಿ ಅಥವಾ ಮುಳುಗಾಯಿ ಸಿಂಪಲ್ ಪಲ್ಯ ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ. ಇದು ಎಲ್ಲದಕ್ಕೂ ಬರುತ್ತೆ, ಅನ್ನಕ್ಕೂ ಬರುತ್ತೆ, ರೊಟ್ಟಿ ಚಪಾತಿ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.